ಒಟ್ಟಾರೆ ಅಂಗನವಾಡಿಗಳನ್ನ ಹಂತ ಹಂತವಾಗಿ ಎಲ್ಲಾ ಅಂಗನವಾಡಿಗಳು ಸ್ವಂತ ಕಟ್ಟಡ ಆಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಸೊ ಅದನ್ನ ಒಂದೇ ಸರಿ ನಾವು ಇದ್ ಮಾಡಕ್ಕಾಗಲ್ಲ. ಇವಾಗ ಈ ಸರಿ ನಾವು ಸೆಪ್ನೀಸ್ ಅಂದ್ರೆ ಅದು ನಮ್ಮ ಗಣಿ ಭಾಗ 30 ಅಂಗನವಾಡಿಗಳು ಸ್ವಂತ ಕಟ್ಟಡ ಆಗ್ತವೆ ಇನ್ನೊಂದು ವರ್ಷದೊಳಗಾಗಿ. ಉಳಿದಂತೆ 7 ಅಂಗನವಾಡಿಗಳು ನಮ್ಮ ತಾಲೂಕ್ ಪಂಚಾಯತಿ ಆಂಟೆಡ್ ಫಂಡ್ ಇಂದ ಆಗ್ತವೆ. ಸೊ ಅಲ್ಲಿ 37 ಸ್ವಂತ ಕಟ್ಟಡ ಆದ್ರೆ 381ರಲ್ಲಿ ಆಲ್ರೆಡಿ ಸ್ವಂತ ಕಟ್ಟಡ 300 ಇದಾವೆ. 300 ಪ್ಲಸ್ ಒಂದು 337 ಸ್ವಂತ ಆಗ್ತವೆ. ಅಲ್ಲಿ ನಮ್ಗೆ ಉಳ್ಕೊಳ್ಳೋದೆಷ್ಟು? ಬರೀ ನಮ್ಗೆ ಇನ್ನು ಒಂದು 45-46 ಅಂಗನವಾಡಿ ಅಷ್ಟೇ ಬೇಕು ಸ್ವಂತ ಕಟ್ಟಡ. ಇವತ್ತು ಚಿಕ್ಕನಾಯಕನಹಳ್ಳಿ ಏನಿದೆ 371 ಅಂಗನವಾಡಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಮೇಲ್ವಿಚಾರಕರು, ಎಲ್ಲಾ ತಾಲೂಕಿನ ಮೇಲ್ವಿಚಾರಕರು ಈಗ ಆಗುತ್ತಾರೆ. ಅವರಿಗೆ ಇಂತಿಷ್ಟು ಅಂಗನವಾಡಿಗಳು ದಿನ ಅವರು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ವಿತ್ ಚೆಕ್ ಲಿಸ್ಟ್ ಸಮೇತ ಕೊಟ್ಟಿದ್ದೀವಿ. ಏನೆಲ್ಲ ಅಂಶವನ್ನ ಅಂಗನವಾಡಿಗೆ ಹೋದಾಗ ಗಮನಿಸಬೇಕು ಅವರಂತೇಳಿ ಅದನ್ನ ಗಮನಿಸಿ ಅವ್ರು ಪರಿಶೀಲಿಸಿ ನಮಗೆ ಮಾಹಿತಿಯನ್ನ ಕೊಡ್ತಾರೆ. ಅಂಗನವಾಡಿಯ ಇಡೀ ಸಮಗ್ರವಾಗಿರ್ತಕ್ಕಂಥ ಒಂದು ಚಿತ್ರಣ ಸಿಗುತ್ತೆ. ಮಿಂಚಿನ ಸಂಚಾರ ಅಂತಕ್ಕಂಥದ್ದು ಒಂದು ಎಲ್ಲ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ತಾಲೂಕುಗಳಲ್ಲಿ ಮಾಡಬೇಕು. ಆ ಮೂಲಕ ಏನು ನಮ್ಮ ಮಕ್ಕಳ ಏನು ಸ್ಥಿತಿಗತಿಯನ್ನ ಅಂದ್ರೆ ಅದು ಸ್ಟಂಟಿಂಗ್ ಇರ್ಬೋದು, ವೇಟಿಂಗ್ ಇರ್ಬೋದು, ಅಂಡರ್ ವೇಟಿಂಗ್ ಇರ್ಬೋದು, ಈ ಮಾನದಂಡಗಳಲ್ಲಿ ಗುರುತಿಸ್ಲಿಕ್ಕೆ ಒಂದು, ಮತ್ತೆ ಅಂಗನವಾಡಿಯ ಮೂಲಭೂತ ಸೌಕರ್ಯಗಳು ಏನವ ಇಲ್ಲ ಅನ್ನೋದನ್ನ ನಾವು ಗಮನಿಸಬೇಕು. ಮತ್ತೆ ಅಂಗನವಾಡಿಗಳೆಲ್ಲ ಏನೆಲ್ಲ ಚಟುವಟಿಕೆಗಳು ನಡೀತವೆ ಅದು ಇನ್ನೂ ಉತ್ತಮಗೊಳಿಸ್ಲಿಕ್ಕೆ ಏನೆಲ್ಲ ಸಾಧ್ಯ ಆಗುತ್ತೆ. ಒಟ್ಟಾರೆ ಹೇಗೆಂದ್ರೆ ಅಂಗನವಾಡಿಗಳ ಬಲವರ್ಧನೆ ಮಾಡಬೇಕು ಅನ್ನೋ ಈ ಒಂದು ಮಿಂಚಿನ ಸಂಚಾರವನ್ನ ಹತ್ಕೊಳ್ಳಾಗ್ರೆ ಬಹುಶಃ ಇದಕ್ಕೆ ನಮ್ಮೆಲ್ಲ ಇವತ್ತು ಚಿಕ್ಕನಾಯಕನಹಳ್ಳಿ ಏನಿದೆ 371 ಅಂಗನವಾಡಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲಾ ಮೇಲ್ವಿಚಾರಕರು, ಎಲ್ಲಾ ತಾಲೂಕಿನ ಮೇಲ್ವಿಚಾರಕರು ಈಗ ಆಗುತ್ತಿದ್ದಾರೆ. ಅವರಿಗೆ ಇಂತಿಷ್ಟು ಅಂಗನವಾಡಿಗಳು ದಿನ ಅವರು ಪರಿಶೀಲನೆ ಮಾಡಬೇಕು ಅಂತ ಹೇಳಿ ವಿತ್ ಚೆಕ್ ಲಿಸ್ಟ್ ಸಮೇತ ಕೊಟ್ಟಿದ್ದೀವಿ. ಏನೆಲ್ಲ ಅಂಶವನ್ನ ಅಂಗನವಾಡಿಗೆ ಹೋದಾಗ ಗಮನಿಸಬೇಕು ಅವರಂತೇಳಿ ಅದನ್ನ ಗಮನಿಸಿ ಅವ್ರು ಪರಿಶೀಲಿಸಿ ನಮಗೆ ಮಾಹಿತಿಯನ್ನ ಕೊಡ್ತಾರೆ. ಅಂಗನವಾಡಿಯ ಇಡೀ ಸಮಗ್ರವಾಗಿರ್ತಕ್ಕಂಥ ಒಂದು ಚಿತ್ರಣ ಸಿಗುತ್ತೆ. ಆ ನಂತರ ದಿನಗಳಲ್ಲಿ ನಾವೇನಿದನ್ನ ಸುಧಾರಿಸಲಿಕ್ಕೆ, ಬಲವರ್ಧನೆ ಮಾಡ್ಲಿಕ್ಕೆ, ಮತ್ತೆ ಇದು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಏನೆಲ್ಲ ನಾವು ಕ್ರಮಗಳನ್ನ ಕೈಗೊಳ್ಳಬಹುದು ಅನ್ನೋದಕ್ಕೆ ಒಂದು ಯೋಜನೆ ರೂಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು. ವಿಶೇಷವಾಗಿ ಇವತ್ತು ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಸರ್ಕಾರಗಳ ಇದರಲ್ಲಿ ನಮ್ಮ ಯೋಜನೆ ಇರೋಂಥದ್ದು. ಅಲ್ಲಿ ನಮ್ಮಲ್ಲಿ ಅಪೌಷ್ಟಿಕ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ಬೇಕು, ಮತ್ತೆ ಪೌಷ್ಟಿಕ ಆಹಾರದ ಗುಣಮಟ್ಟವನ್ನ ಉತ್ತಮಪಡಿಸಬೇಕು, ಮತ್ತೆ ಸ್ಟಂಟಿಂಗ್ ವೇಸ್ಟಿಂಗ್ ಪ್ರಮಾಣ ಶೇಕಡ 2 ಕಡಿಮೆ ಮಾಡಬೇಕು, ಮತ್ತೆ ಕುಂಠಿತ ಬೆಳವಣಿಗೆಯನ್ನ ಶೇಕಡ 2 ಕಡಿಮೆ ಮಾಡಬೇಕು, ಮತ್ತೆ ರಕ್ತಹೀನತೆಯನ್ನ ಕಡಿಮೆ ಮಾಡಬೇಕು ಶೇಕಡ 3. ಈ ಎಲ್ಲ ಉದ್ದೇಶ ಇಟ್ಕೊಂಡು ಇವತ್ತು ನಾವು ಈ ಯೋಜನೆಯ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳು, ಯೋಜನೆಯ ಸಹಾಯಕ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಗಳು, ಮೇಲ್ವಿಚಾರಕರು, ಹಿರಿಯ ಮೇಲ್ವಿಚಾರಕರು ಎಲ್ಲರೂ ಒಳಗೊಂಡಂತೆ ನಾವು ತಂಡಗಳನ್ನ ರಚನೆ ಮಾಡಿದೀವಿ. 12 ತಂಡಗಳನ್ನ ರಚನೆ ಮಾಡಿದೀವಿ. ಒಂದೊಂದು ತಂಡದಲ್ಲಿ 4 ಜನ ಇರ್ತಾರೆ. ಆ 4 ಜನ ಕಾರ್ಯಕರ್ತರು ಆ ಅಂಗನವಾಡಿಗೆ ಹೋಗಿ ಸಮಗ್ರವಾಗಿರ್ತಕ್ಕಂಥ ಮಾಹಿತಿಯನ್ನ ಪಡ್ಕೊಂಡು ಇವತ್ತು ನಮಗೆ ವರದಿಯನ್ನು ಕೊಡ್ತಾರೆ. ಅದರಾದ ನಾವು ಅಂಗನವಾಡಿಗಳ ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡಬೇಕು ಅಂತೇಳಿ ಕಾರ್ಯರೂಪಿಸಲಿಕ್ಕೆ ಒಂದು ಸಾಧ್ಯ ಆಗುತ್ತೆ. ಇಲ್ಲಿ ಈಗ ಹೊಸದಾಗಿ 30 ಅಂಗನವಾಡಿಗಳು ಇದಕ್ಕೆ ಅದರಲ್ಲಿ ಮಂಜೂರಾಗಿದ್ದಾವೆ. 30 ಅಂಗನವಾಡಿಗಳು ಕೂಡ ನಿವೇಶಗಳು ಕೂಡ ಗುರುತಿಸಲಾಗಿದೆ. ಆ ನಿವೇಶಗಳನ್ನ ಮಾಹಿತಿಯನ್ನು ಕೂಡ ನಾವು ಹಾಗೆ ಸಂಬಂಧಪಟ್ಟಂತೆ ತಲುಪಿಸಿದ್ವಿ. ನೀನು ಕೆಲವೇ ದಿನಗಳಲ್ಲಿ ಅದನ್ನ ಪೂಜೆ ಮಾಡಿ ಪ್ರಾರಂಭಿಸ್ತಾರೆ. ಮಣ್ಣು ಪರೀಕ್ಷೆ ಎಲ್ಲ ಆಗಿದೆ, ಮಣ್ಣು ಪರೀಕ್ಷೆ ಎಲ್ಲ ಮಾಡಿಸಿದೆ. ಎಸ್, ಈಗಾಗಲೇ ಮಣ್ಣು ಪರೀಕ್ಷೆ ಆಗಿದೆ. ಮತ್ತೆ ಇನ್ನು ಕೆಲವೇ ದಿನಗಳಲ್ಲಿ ಅದು ಆರಂಭ ಆಗುತ್ತೆ. ಸೊ ಹಾಗಾಗಿ 30 ಅಂಗನವಾಡಿಗಳು ಅದರಲ್ಲಿ ಬರ್ತವೆ.
ಇನ್ನ ನಮ್ಮ ಅಂಟೈಡ್ ಫಂಡ್ ಮತ್ತೆ ತಾಲೂಕ್ ಪಂಚಾಯತಿಯ ತಾಲೂಕ್ ಪಂಚಾಯತ್ 7 ವ್ಯಾಪ್ತಿಯಲ್ಲಿ 7 ಅಂಗನವಾಡಿಗಳನ್ನ ಅವರು ಅಂಟೈಡ್ ಫಂಡ್ ಅಲ್ಲಿ ತಗೊಂಡು ಕಟ್ತಾ ಇದ್ದಾರೆ. ಮತ್ತೆ ನರೇಗಾದಲ್ಲಿ ನರೇಗಾದಾಗ ಯಾವ ನರೇಗಾದಲ್ಲಿ ಇದು ಇದೆ, ಜಿಲ್ಲಾ ಪಂಚಾಯತಿ ಅಲ್ಲಿ ರಿಪೇರಿ ಕೂಡ ಜಾಗ. ರಿಪೇರಿಗಳಿದೆ. ಒಟ್ಟಾರೆ ಅಂಗನವಾಡಿಗಳನ್ನ ಹಂತ ಹಂತವಾಗಿ ಎಲ್ಲಾ ಅಂಗನವಾಡಿಗಳು ಸ್ವಂತ ಕಟ್ಟಡ ಆಗಬೇಕು ಅನ್ನೋದೇ ನಮ್ಮ ಮೂಲ ಉದ್ದೇಶ. ಸೊ ಅದನ್ನ ಒಂದೇ ಸರಿ ನಾವು ಇದ್ ಮಾಡಕ್ಕಾಗಲ್ಲ. ಸೊ ಈ ಸರಿ ನಾವು ಸೆಪ್ಮೀಸ್ ಅಂದ್ರೆ ಅದು ನಮ್ಮ ಗಣಿಭಾಗ 30 ಅಂಗನವಾಡಿ ಸ್ವಂತ ಕಟ್ಟಡ ಆಗ್ತವೆ ಇನ್ನೊಂದು ವರ್ಷದೊಳಗಾಗಿ. ಉಳಿದಂತೆ 7 ಅಂಗನವಾಡಿಗಳು ನಮ್ಮ ತಾಲೂಕ್ ಪಂಚಾಯತಿ ಅಂಟೈಡ್ ಫಂಡ್ ಇಂದ ಆಗ್ತವೆ. ಸೊ ಅಲ್ಲಿ 37 ಸ್ವಂತ ಕಟ್ಟಡ ಆದ್ರೆ 381ರಲ್ಲಿ ಆಲ್ರೆಡಿ ಸ್ವಂತ ಕಟ್ಟಡ 300 ಇದಾವೆ. 300 ಪ್ಲಸ್ ಒಂದು 337 ಸ್ವಂತ ಆಗ್ತವೆ. ಅಲ್ಲಿ ನಮ್ಗೆ ಉಳ್ಕೊಳ್ಳೋದೆಷ್ಟು? ಬರೀ ನಮ್ಗೆ ಇನ್ನು ಒಂದು 45-46 ಅಂಗನವಾಡಿ ಅಷ್ಟೇ ಬೇಕು ಸ್ವಂತ ಕಟ್ಟಡ. 50 ಇದಾವೆ ಸರ್. ಅಲ್ಲಿಗೆ ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ಹತ್ತತ್ರ ನಮ್ಗೆ ಇನ್ನೊಂದು 50 ಬಿಲ್ಡಿಂಗ್ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಅವಕ್ಕೂ ಕೂಡ ನಿವೇಶನಗಳು ಲಭ್ಯ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತೋ ಅಲ್ಲಲ್ಲಿ